ಯಾರು ಯಾವತ್ತೂ ಈ ಥರ ರೆಸಿಪಿನ ಟ್ರೈ ಮಾಡೇ ಇರಲ್ಲ. ತುಂಬ ಡಿಫ್ರೆಂಟು, ಯುನೀಕು, ಬಾಯಿಗಿಟ್ರೆ ಕಳೆದೋಗ್ಬಿಡ್ತೀರ. ಅದ್ಭುತವಾದ ರುಚಿ. ವೆಜಿಟೇರಿಯನ್ಸ್‌ಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ವೆಲ್ಕಮ್ ಟು ಹಿಮಾ ನಾಗರಾಜ್ ವ್ಲಾಗ್ಸ್. ನಾನು ಹಿಮಾ. ಎಷ್ಟು ಚೆನ್ನಾಗಿದೆ ನೋಡಿ. ನಾ ಹೇಳ್ದಂಗೆ ಇದು ಫಸ್ಟ್ ಟೈಮು ನಾನು ನನ್ನ ಚಾನಲಲ್ಲಿ ಹಾಕ್ತಿರೋದು. ಕನ್ನಡ ಚಾನಲಲ್ಲಿ ಯಾವ ಯೂಟ್ಯೂಬ್ ಚಾನಲಲ್ಲೂ ಇದಿಲ್ಲ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್‌ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ, ಯಾವುದರಿಂದ ಮಾಡಿರೋದು ನಾ ಹೇಳಿದ್ನಲ್ಲ, ವೆಜಿಟೇರಿಯನ್ ಊಟ ಅಂತಲೇ ಹೇಳಿದ್ದೀನಿ. ವೆಜಿಟೇರಿಯನ್ ಸಾಂಬಾರು. ಓಕೆನಾ. ಬನ್ನಿ ಇದು ಹೆಂಗಿದೆ ನೋಡಿ. ಎಷ್ಟು ಹೆಲ್ದಿಯಾಗಿದೆ ಅಂದರೆ ನಿಜವಾಗ್ಲೂ ಈ ಉಂಡೆಗಳನ್ನ 2 ರೀತಿ, ಒಂದು ಸ್ಟೀಮ್ ಮಾಡ್ಬೋದು, ಇಲ್ಲ ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು ನೀವು. ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇಲ್ಲಿ ನಾನೊಂದು ಅರ್ಧ ಬಟ್ಲಷ್ಟು ಹಸಿ ಬಟಾಣಿ, ಅಂದರೆ ಈಗ ಫ್ರೆಶ್ ಬಟಾಣಿ ಸಿಗುತ್ತಲ್ಲ, ಹಸಿ ಬಟಾಣಿ ಆದರೆ ನೆನೆಸ್ಕೊಳ್ಳಿ, ಫ್ರೆಶ್ ಬಟಾಣಿ ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡಿ. ಎಷ್ಟು ಬಟಾಣಿನೋ ಅಷ್ಟು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಬಟಾಣಿ ಮತ್ತು ಹೆಸರು ಕಾಳು. ಹೆಸರು ಕಾಳಿಲ್ಲ ಅಂದರೆ ಬಟಾಣಿಲೇ ಮಾಡ್ಬೋದು, ಬಟಾಣಿ ಇಲ್ಲ ಅಂದರೆ ಹೆಸರು ಕಾಳಲ್ಲೇ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಓಕೆನಾ. ಇದನ್ನು ತರಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ನೀರು ಆ್ಯಡ್ ಮಾಡಿಬಿಡಿ ಫ್ರೆಂಡ್ಸ್, ಯಾಕಂದರೆ ನೆನೆಸಿರೋದ್ರಿಂದ ಅದು ಹೆಸರು ಕಾಳಲ್ಲಿ ಆ ನೀರೇ, ಆ ಮಾಯಿಶ್ಚರೈಸರೇ ಸಾಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಸ್ಟ್ ಟ್ರೈ ರೆಸಿಪಿ. ನೀವು ಕಳೆದೋಗ್ಬಿಡ್ತೀರ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ನಾನು ದೋಸೆಗೆ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೋಂಡಾಕ್ ಹಾಕ್ತೀವಲ್ಲ ಅದು, ಹುರ್ಗಡ್ಲೆ ಅಲ್ಲ, ಫ್ರೈಡ್ ಗ್ರಾಮ್ ಅಲ್ಲ, ಕಡಲೆ ಹಿಟ್ಟು, ಬೇಸನ್, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಇಷ್ಟೇ ನಾನು ಹಾಕಿರೋದು ಹಸಿಮೆಣಸಿನ್ಕಾಯಿ, ಶುಂಠಿ ಅಷ್ಟೇ ಖಾರಕ್ಕೆ. ಓಕೆನಾ. ಆಮೇಲೆ ನಾನು ರೆಡ್ ಚಿಲ್ಲಿ ಮತ್ತು ಕೆಂಪು ಅಚ್ಕಾರದ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ. ಓಕೆನಾ. ಇದನ್ನು ಉಂಡೆ ಆಕಾರಕ್ಕೆ ಕಲಸಿಟ್ಕೊಂಬಿಡೋಣ. ಒಂದು ತಟ್ಟೆ ತೊಗೊಂಡು ಅದನ್ನು ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಅಂಟ್ಕೊಳ್ಬಾರ್ದು ಅಂತ. ಕೇವಲ 10 ನಿಮಿಷದಲ್ಲಿ ರೆಡಿ ಆಗೋದು. ನೆನೆಸೋದು ಮಾತ್ರ ನೀವು ಹೆಸರು ಕಾಳಲ್ಲಿ ಮಾಡೋಂಗಿದ್ರೆ ನೆನೆಸ್ಕೊಳ್ಬೇಕು. ಬಟಾಣಿಲಿ ಮಾಡೋಂಗಿದ್ರೆ ಫಟಾಫಟ್ ಅಂತ ಇಮ್ಮಿಡಿಯೇಟಾಗಿ ಮಾಡ್ಬೋದು. 10 ನಿಮಿಷ ಟೈಮಿಂಗ್ಸ್ ಇದಕ್ಕಷ್ಟೇ. ಇದು ದೋಸೆ, ಚಪಾತಿ, ನಾನು, ಪೂರಿ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನ, ಮುದ್ದೆ ಎಲ್ಲದಕ್ಕೂ ಸೈ. ಇಡ್ಲಿಗಂತೂ ಸೂಪರಾಗಿರುತ್ತೆ. ನಾನು ದೋಸೆಗೆ ಮಾಡಿದ್ದೆ, ಪೂರಿಗೆ ಮಾಡಿದ್ದೆ, ಸಖತ್ತಾಗಿತ್ತು. ಕಡಲೆ ಹಿಟ್ಟು, ಹೆಸರು ಕಾಳು, ಬಟಾಣಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು ಇದನ್ನು ಹಾಕಿ ಉಂಡೆ ಕಟ್ಕೊಂಡು, ಎಲ್ಲೂ ನೀರು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಈಗ ಬೇಸಿಕ್ ಮಸಾಲೆ: 1 ಟೊಮೆಟೊ, 1 ಈರುಳ್ಳಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಯಾಕಂದರೆ ಶುಂಠಿ ರುಬ್ಬಕ್ಕೆ ಹಾಕಿದ್ದೀನಿ. ಸೇಲಂ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯ್ದು ಸೇಲಂ ತೊಗೊಂಡಿದ್ದೀನಿ, ಖಾರ ಮತ್ತು ಕಲರ್ಗೆ. ಇದನ್ನು ಸ್ಟೀಮ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 in 1. ಆ ಕಡೆ ನಮಗೆ ಖಾರಕ್ಕೂ ರೆಡಿ ಆಯಿತು, ಈ ಕಡೆ ಸ್ಟೀಮು ಆಯಿತು. ಹೆಂಗಿದೆ ಐಡಿಯಾ? ಸೂಪರಾಗಿದೆ ಅಲ್ಲ. ವರ್ಕಿಂಗ್ ವಿಮೆನ್ಸ್ಗೆ ಜಾಸ್ತಿ ಇವತ್ತು ಅಡುಗೆ ಮನೆ ನಿಂತ್ಕೊಳ್ಳೋಕ್ಕಾಗಲ್ಲಪ್ಪ, ಏನು ಮಾಡೋದು ಇವತ್ತು, ತಲೆ ಕೆಟ್ಟೋಗಿದೆ, ಯಾವಾಗಲೂ ಬಟಾಣಿ ಗೊಜ್ಜು ಮಾಡಿ 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 ಸಾಕಾಗೋಗಿದೆ ಅನ್ನೋರಿಗೆ ವಿಶೇಷವಾಗಿರೋ ಒಂದು ಸೂಪರ್ ಡೂಪರ್ ರೆಸಿಪಿ ನೋಡಿ. ಆ ಕಡೆ ನಮಗೆ ಮಸಾಲೆಗೂ ರೆಡಿ ಆಯಿತು, ಈ ಕಡೆ ಇದು ಹಬೇಲ್ ಬೈತು. 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ನೋಡಿ. ಎಲ್ಲೂ ಅಂಟ್ಕೊಳ್ತಿಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಲ್ವಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ತಣ್ಣಕ್ಕಾಗಿದ ತಕ್ಷಣ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡೋಣ. ಯಾವ್ದನ್ನ? ಟೊಮೆಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿನ 2 ರೀತಿ ಮಾಡ್ಕೊಳ್ಳಿ. ಒಂದು 4 ರುಬ್ಬಕ್ಕೆ ಹಾಕ್ಕೊಳ್ಳಿ, ಒಂದು 2 ಒಗ್ಗರಣೆಗೆ ಹಾಕ್ಕೊಳ್ಳಿ. ಓಕೆನಾ. 2 in 1 ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಇವತ್ತು. ಇದು ಒಂದು ಕಡೆ ಸ್ಟೀಮ್ ಮಾಡಬೇಕು, ಈ ಕಡೆ ಬೇಯಿಸಬೇಕು, ಜಂಜಾಟನೇ ಇಲ್ಲ. ಒಂದೇ ಸಲ ಬಾಣಲಿಲಿ ರೆಡಿ. ತಣ್ಣಕ್ಕಾಯ್ತಾ? ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡ್ರಾ? ಪೇಸ್ಟ್ ಆಯಿತಾ? ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗೊಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಇನ್ನೊಂದು ಪೇಸ್ಟು: ಒಂದು 2 ಚಮಚ ಮೊಸರಿಗೆ 1 ಚಮಚ ಧನಿಯಾ ಪುಡಿ, 1 ಚಮಚ ಅಚ್ಕಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಮೊಸರು ಜೊತೆ ಮಿಕ್ಸ್ ಮಾಡಿ ಒಂದು ತಿಕ್ಕ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ಇಟ್ಕೊಂಬಿಡಿ. ಈ ಕಡೆ ಮಿಕ್ಸಿಲಿ ಏನೇನಿದೆ? ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇದೆ. ಓಕೆನಾ. ಈ ಕಡೆ ಮೊಸರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಇದೆ. ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ. 1 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಆ 2 ಮೆಣಸಿನ್ಕಾಯಿ ಎತ್ತಿಟ್ಕೊ ಅಂತ ಹೇಳಿದ್ನಲ್ಲ ನಿಮಗೆ, ಅದನ್ನ ಇಲ್ಲಿ ಹಾಕ್ಕೊಂಬಿಡಿ ಒಗ್ಗರಣೆಗೆ. ಮಿಕ್ಕಿದ್ದನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. ರುಬ್ಬಿರೋ ಪೇಸ್ಟ್ ಹಾಕೋಣ. ಒಂದು ಸಲ ಕೈ ಆಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಕೈ ಆಡೋಣ. ಫಸ್ಟ್ ಸ್ಟೆಪ್: ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿ, ಫುಲ್ ಖಾಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲೂ ಉಪ್ಪು ಹಾಕಿಲ್ಲ ನಾವು, ಉಂಡೆ ಮಾಡೋಕ್ಕೆ ಮಾತ್ರ ಉಪ್ಪು ಹಾಕಿದ್ವಿ. ಯಾವುದೇ ಬಟಾಣಿ, ಹೆಸರು ಕಾಳು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು, ಅದಕ್ಕೆ ಉಪ್ಪು ಹಾಕಿದ್ವಿ. ಇನ್ನೆಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ನಾವು. ಓಕೆನಾ. ಪಟ ಅಂತ ಮಿಕ್ಸಿಗೆ ಒಂದು 2 ಚಮಚ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು ಸಲ ಇದು ಮಾಡಿರಿ, ನೀವಂತೀರಾ ನನಗೆ ಹೆಂಗೆ ಕಮೆಂಟ್ಸ್ ಬರುತ್ತೆ ಗೊತ್ತಾ ಇದಕ್ಕೆ? ಸೂಪರಾಗಿ ಬರುತ್ತೆ, ಯಾಕಂದರೆ ನಾನು ಅಷ್ಟು ರುಚಿಯಾಗಿತ್ತು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಿಕ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ಏನಿತ್ತು ಹೇಳಿ? ಮೊಸರು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಯಾವ್ದಾದ್ರು ಮಾಡಿದ್ದೀರಾ ಈ ಥರ ನೀವು ಬಟಾಣಿಲಿ? ಇಲ್ವಾ? ಹಾಗಾದ್ರೆ ಬನ್ನಿ, ಈ ರೆಸಿಪಿ ನಿಮಗೋಸ್ಕರನೇ ಮಾಡಿರೋದು. ನಾನು ಹೇಳಿದ್ನಲ್ಲ, ಪೂರಿ, ದೋಸೆ ಕಳೆದೋಗ್ಬಿಡ್ತೀರ. ಅಷ್ಟು ಅದ್ಭುತವಾದ ರುಚಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸೊ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು 2 ನಿಮಿಷ ಮುಚ್ಚಿ ತಿರುಗಿಸಿ. ಸುತ್ತ ಎಣ್ಣೆ ಬಿಟ್ಕೊಂಡು ಬಂದಿದ ತಕ್ಷಣ ನೋಡಿ, ಇದನ್ನು ಹಾಕ್ಕೊಂಬಿಡೋಣ. ತುಂಬ ಹೆಲ್ದಿ ಅಂತ ಹೇಳ್ಬೋದು. ನಾವೆಲ್ಲೂ ಎಣ್ಣೆ ಜಾಸ್ತಿ ಹಾಕಿ ಮಾಡಿಲ್ಲ, ಕರೆದಿಲ್ಲ. ಒಂದು 5 ನಿಮಿಷ, ಇದು ಹೆಂಗೋ ಹಬೆಲ್ ಬೈದಿದೆ, ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಉಂಡೆ ಮಾಡೋಕ್ಕೂ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ.
ಸೊ ವೆಜಿಟೇರಿಯನ್ಸ್ಗೆ, ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಇದಂತೂ ಕ್ಲಾಸಿ ರೆಸಿಪಿ ಅಂತಲೇ ಹೇಳ್ತೀನಿ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡ್ಬಂದ್ಬಿಡುತ್ತೆ. ಸೊ ಸೂಪರಾಗಿರುತ್ತೆ. ಒಂದು ಸಲ ಮಸ್ಟ್ ಟ್ರೈ ರೆಸಿಪಿ. ಎಷ್ಟು ತಿಕ್ಕಾಗಿದೆಯಾ ಅಂತ ಕೇಳ್ತೀರಾ? ಬನ್ನಿ ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ಎಷ್ಟು ತಿಕ್ಕಾಗಿದೆ ಅಂತ. ನೀವೇ ನೋಡಿದ್ರಾ? ಮುದ್ದೆ ಅನ್ನಕ್ಕೂ ಆಗುತ್ತಾ? ಇವತ್ತು ಈ ಹೊಸ ರೆಸಿಪಿನ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಿ ಬರಲಾ?